ಸತ್ಯಸ್ಪರ್ಶ ಕನ್ನಡ ಟಿವಿ ವೀಕ್ಷಕರಿಗೆ ಸ್ವಾಗತ ಸುಸ್ವಾಗತ. ನಾಳೆ ಅಂದರೆ ಜೂನ್ 28ರಂದು ಬೆಳಗ್ಗೆ 8ಕ್ಕೆ ಪಾಂಡುಪುರ ಪಟ್ಟಣದ ಉಪವಿಭಾಗೀಯ ಆಸ್ಪತ್ರೆಯಲ್ಲಿ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ನಡೆಯಲಿದೆ. ಮೇಲ್ಕೋಟೆ ಶಾಸಕ ದರ್ಶನ್ ಪುಟ್ಟಣ್ಣಯ್ಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದು 0 to 5 ಇಯರ್ಸ್ ಮಕ್ಕಳು ಪಲ್ಸ್ ಪೋಲಿಯೋ ಲಸಿಕೆ ಹಾಕಿಸಬೇಕೆಂದು ಆಡಳಿತ ವೈದ್ಯಾಧಿಕಾರಿ ಹಾಗೂ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಅರವಿಂದ್ ಅವರು ತಿಳಿಸಿದ್ದಾರೆ. ನಮ್ಮ ತಾಲೂಕು ನಡೀತಾ ಇದೆ. ಏನು ನಮ್ಮ ಪಾಂಡುಪುರ ತಾಲೂಕಿನಲ್ಲಿ 9731 ಮಕ್ಕಳಿದ್ದಾರೆ. ಅದು 0 to 5 ಇಯರ್ಸ್ ಮಕ್ಕಳಿದ್ದಾರೆ. ಅದೇ ರೀತಿ ಒಂದು 57 ಬೂತ್ಗಳನ್ನು ಮಾಡಿದ್ದೀವಿ. ಆ 57 ಬೂತ್ಗಳಿಗೆ 117 ಸಿಬ್ಬಂದಿಗಳನ್ನು ನಾವು ಆಲ್ರೆಡಿ ನೇಮಕ ಮಾಡಿ ಅವರಿಗೆ ಪಲ್ಸ್ ಪೋಲಿಯೋ ಬಗ್ಗೆ ನಾವು ಯಾವ ರೀತಿ ಮಾಡಬೇಕು ಅಂತೇಳಿ ಅವ್ರಿಗೆ ಒಂದು ಟ್ರೈನಿಂಗ್ ಕೂಡ ಆಗಿದೆ. ಸೊ ದಯವಿಟ್ಟು ನಾನು ನಿಮ್ಮ ಮುಖಾಂತರ ನಾನು ಎಲ್ಲ ಪೋಷಕರಿಗೆ ಮನವಿ ಮಾಡ್ತಾಯಿದ್ದೀನಿ. ಈಗ ನೆನ್ನೆ ಹುಟ್ಟು ಮಕ್ಕಳು ನೆನ್ನೆ ಹಾಕ್ಸಿದ್ದೀನಿ, ನೀವು ನಾಳೆ ಬೇಡ ಅಂತ ದಯಬೇಡಿ. ಎಷ್ಟೇ ಬಾರಿ ಹಾಕ್ಸಿದ್ರು ಕೂಡ ಪಲ್ಸ್ ಪೋಲಿಯೋನ ಪದೇ ನೀವು 2 ಡ್ರಾಪ್ಸನ್ನು ಪಲ್ಸ್ ಪೋಲಿಯೋನ ಹಾಕಿಸಿ. ಇದು ನಮ್ಮ ಆಲ್ರೆಡಿ ಭಾರತ ಪೋಲಿಯೋ ಮುಕ್ತ ರಾಷ್ಟ್ರವನ್ನಾಗಿ ನಮ್ಮ WHO ಘೋಷಿಸಿದೆ. ಆದರೂ ಕೂಡ ಪಕ್ಕದ ಒಂದು ದೇಶಗಳಾದಂಥ ಯಾವುದೇ ಆ ದೇಶಗಳಿಂದ ನಮ್ಮ ಮಕ್ಕಳಿಗೆ ಬರಬಾರ್ದು ಅಂತೇಳಿ ನಮ್ಮ ಸರ್ಕಾರ ಇದೊಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ. ದಯವಿಟ್ಟು ಇನ್ನೊಂದು ಮಾಹಿತಿ ಅಂತ ಅಂದರೆ ನಾವು 3 ಸ್ಥಳಗಳನ್ನು ನಾವು ಟೂರಿಸ್ಟ್ ಪ್ಲೇಸ್ ಗುರುತು ಮಾಡಿದ್ದೀವಿ. ಒಂದು ಬಸ್ ಸ್ಟ್ಯಾಂಡು, ಒಂದು ವೇಣುಗೋಪಾಲ ಸ್ವಾಮಿ ವೇಣುಗೋಪಾಲ ಸ್ವಾಮಿ ಟೆಂಪಲ್, ಇನ್ನೊಂದು ಮೇಲ್ಕೋಟೆ ಬರುವಂಥ ಹಿಸ್ಟಾರಿಕಲ್ ಪ್ಲೇಸ್ಗಳು ಎಲ್ಲ ಕೂಡ ನಾವು ಸಿಬ್ಬಂದಿಯನ್ನು ನೇಮಕ ಮಾಡಿದ್ದೀವಿ. ಅಲ್ಲೂ ಕೂಡ ನಾಳೆ 9ರಿಂದ ಸಂಜೆ 4:15 ತನಕ ವ್ಯಾಕ್ಸಿನೇಷನ್ ಆಗುತ್ತೆ. ಹೊರಗಡೆ ಬಂತಹ ಮಕ್ಕಳು ಕೂಡ ನಾವು ವ್ಯಾಕ್ಸಿನೇಷನ್ ಮಾಡುವಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಬೆಳಿಗ್ಗೆಯಿಂದ ಸಂಜೆ 4:15 ಗಂಟೆನೂ ಕೂಡ ವ್ಯಾಕ್ಸಿನೇಷನ್ ಮಾಡ್ತೀವಿ. 9731 ಮಕ್ಕಳು ನಮ್ಮ ತಾಲೂಕಲ್ಲಿ ನಾವು ಗುರಿ ಇದೆ. ನಾಳೆ ಶಾಸಕರಿಗೆ ಚಾಲನೆ ಕೊಡೋದು. ನಾಳೆ ಶಾಸಕರಿಗೆ ಅಲ್ಲೇ ನಾವು ಮನವಿ ಮಾಡಿ ಒಂದು ಲೆಟರ್ ಕೂಡ ಕೊಟ್ಟಿದ್ದೀವಿ. ಅವರು ಬಂದು ಆಸ್ಪತ್ರೆಯಲ್ಲಿ ಇನಾಗ್ರೇಷನ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಂಡಿದ್ದೀವಿ. ಅವ್ರು ಬರ್ತೀವಿ ಅಂತ ಒಪ್ಕೊಂಡಿದ್ದಾರೆ. ಅವ್ರ ಮುಖಾಂತರ ಚಾಲನೆ ಕೊಡ್ತೀವಿ.